ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದರೆ ನಿನ್ನೆ ಎಪಿಸೋಡ್ ಹೇಗಿತ್ತು, ಅದರಲ್ಲೂ ಕೂಡ ಸೀಕ್ರೆಟ್ ರೂಮಲ್ಲಿರುವಂತಹ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಇಬ್ಬರು ಅವರು ಕೂಡ ಮನೆಗೆ ಆಗಮಿಸಿ ಈಗಾಗಲೇ ಕೆಲವೊಂದಷ್ಟು ಗಲೀಜ್ ಮಾಡಿದ್ರು. ಆ ಗಲೀಜನ್ನು ಕ್ಲೀನ್ ಮಾಡೋ ಟಾಸ್ಕನ್ನು ಕೂಡ ಕೊಡಲಾಗಿತ್ತು. ಆ ಟಾಸ್ಕ್ ಹೇಗಿತ್ತು, ಕಾವ್ಯ ಅವರ ಕ್ಯಾಪ್ಟನ್ಶಿಪ್ ಹೇಗಿದೆ, ಅವರು ಕ್ಯಾಪ್ಟನ್ ಆಗಿರೋದು ಎಷ್ಟು ಖುಷಿ ಆಗ್ತಾ ಇದೆ, ಅದರ ಜೊತೆಗೆ ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತಾ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೀಗ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಘುವೀರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ರಘುವೀರ್ ಅವರೇ, ನಾನು ನಿಮ್ಮ ಬಳಿನೇ ಬರ್ತೀನಿ. ನಿಮ್ಮ ಫೇವ್ರೇಟ್ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹೇಗೆ ಅನಿಸ್ತಾ ಇದೆ, ಎಷ್ಟು ಖುಷಿ ಇದೆ? ಮೇಡಮ್, ಅದೇ ನಾನು ಮೊದಲನೇ ವಾರದಿಂದಲೂ ಕಾವ್ಯ ಅವ್ರ ಆಟ ನೋಡ್ಕೊಂಡು ಬಂದಿದ್ದೆ. ಅವರಿಗೆ ಸಪೋರ್ಟ್ ಅಂದರೆ ಅವ್ರು ಮಾಡ್ತಿರೋ ಒಂದು ಸೇನ್ ಸ್ಟ್ಯಾಂಡ್ ಆಗಿರ್ಬೋದು, ಅವಾಗ ಜಂಟಿಯಾಗಿ ಗಿಲ್ಲಿ ಮತ್ತು ಕಾವ್ಯ ಅವರ ಆಟ ಆಗಿರ್ಬೋದು, ಅವ್ರು ತೊಗೊಂಡಿರೋಂಥ ಸ್ಟ್ಯಾಂಡ್ ಆಗಿರ್ಬೋದು, ಅವರ ಟಾಸ್ಕ್ ಆಡೋ ವಿಚಾರದಲ್ಲಿ ಮೊದಲನೇ ವಾರದಿಂದಲೂ ನನಗೆ ಅವರ ಒಂದು ಆಟ ಇಷ್ಟ ಆಗ್ತಾ ಇತ್ತು. ಈ ಒಂದು 2 ವಾರ ಏನಂದರೆ ಅವ್ರೊಂದು ಸ್ವಲ್ಪ ಆಟದಲ್ಲಿ ಅವ್ರ ಆಟ ಏನು ಸ್ಟಾರ್ಟಿಂಗಿಂದ ಆಡ್ಕೊಂಡು ಬಂದಿದ್ರಲ್ಲ, ಅದರಿಂದ ಒಂದು ಸ್ವಲ್ಪ ಕಳೆದುಕೊಂತಿದ್ರು, ಅಂದರೆ ಕಳೆದು ಹೋಗ್ತಾ ಇದ್ರು ಆಟದ ಮಧ್ಯೆ. ಯಾಕಂದ್ರೆ ನಾವು ಅವ್ರನ್ನ ಇಷ್ಟ ಪಡ್ತಾ ಇರೋದು ಒಂದು ಮೇನ್ ರೀಸನ್ ಅಂದ್ರೆ ಅವ್ರದ್ದು ಇಬ್ಬರದು ಫ್ರೆಂಡ್ಶಿಪ್. ಅವ್ರೇನ್ ಹೇಳ್ತಾರೆ ಹೊರಗಡೆ ಜನನು ಅವ್ರಿಗೆ ಇಷ್ಟ ಪಡ್ತಾ ಇದಾರೆ, ಅವರಲ್ಲಿ ಏನ್ ಆಟ ಆಡ್ತಾ ಇದಾರೆ ಗಿಲ್ಲಿ ಕಾವ್ಯ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಜೋಡಿ ತರ ಟ್ರೀಟ್ ಕೊಡ್ತಾ ಇದಾರೆ. ಮನೆಯಲ್ಲಿ ಅದೇನಾಗ್ಬಿಡುತ್ತೆ ಅಂದ್ರೆ ಅದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದ್ರು. ಕಾವ್ಯ ಗಿಲ್ಲಿ ಅವ್ರಿಬ್ರು ಆಟ ಹಾಳು ಮಾಡ್ಕೊಂತ ಇದಾರೆ, ಅವರು ಇಬ್ರು ಬೇರೆನೇ ಆಂಗಲ್ ಅಲ್ಲಿ ಆಟ ಆಡ್ತಾ ಇದಾರೆ ಅಂತ, ಕಾವ್ಯ ಇಲ್ದೆ ಗಿಲ್ಲಿ ಇಲ್ದೆ ಕಾವ್ಯ ಇಲ್ಲ ಅಂತ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಗಳನ್ನೆಲ್ಲ ಕೊಡ್ತಿದ್ರು. ಅದಕ್ಕೆ ನಿನ್ನೆ ಅವರು ಸೋಲೋ ಆಗಿ ಅಂದ್ರೆ ಗಿಲ್ಲಿಯ ಸಪೋರ್ಟ್ ಇಲ್ದೇನೆ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅಂದ್ರೆ ಗಿಲ್ಲಿಯ ಸಪೋರ್ಟ್ ಇಲ್ಲ ಅಂತಾನೆ ಇಲ್ಲ, ಏನ್ ಕೊಡ್ಬೇಕಿತ್ತಲ್ಲ ಅವರಿಗೆ ಒಂದು ವೋಟ್ ಕೊಡ್ಬೇಕಿತ್ತು, ಆ ಒಂದು ಸಮಯದಲ್ಲಿ ಗಿಲ್ಲಿ ಅವರು ವೋಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಿಲ್ಲ. ಆದ್ರೆ ಏನಂತ ಹೇಳಕ್ ಬಂದ್ರೆ ಟಾಸ್ಕ್ ಇಂಡಿವಿಜುವಲ್ ಆಗಿ ಟಾಸ್ಕ್ ಅನ್ನ ಆಡಿದ್ರು, ಮತ್ತೆ ಗಿಲ್ಲಿ ವಿರುದ್ಧನೂ ಆಟ ಆಡಿರ್ತಾರೆ. ಈ ಒಂದು ವಿಷಯನೆಲ್ಲ ನಾವು ನೋಡ್ಬೇಕಂದ್ರೆ ಕಾವ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಗಿಲ್ಲಿಯಿಂದನೇ ಕಾವ್ಯ ಅಂತ ಎಲ್ಲೂ ಹೇಳಕ್ ಬರಲ್ಲ. ಮತ್ತೆ ನನಗೆ ಮತ್ತೊಂದು ಅವ್ರದ್ದು ಕಾವ್ಯದಲ್ಲಿ ಇಷ್ಟ ಆಗದಿರೋ ಒಂದು ಕ್ವಾಲಿಟಿ ಏನಿತ್ತಂದ್ರೆ ಅವರು ಗಿಲ್ಲಿಯಿಂದ ದೂರ ಆಗ್ತಿದ್ರು. ಅಂದ್ರೆ ಬೇರೆಯವರು ಒಂದು ಮಾತು ಕೇಳಿ ಅಥವಾ ಒಂದು ಸ್ವಲ್ಪ ಗಿಲ್ಲಿ ಫ್ರೆಂಡ್ಶಿಪ್ ಇಂದ ದೂರ ಆಗಕ್ಕೆ ಹೊರಟಿದ್ರು. ಆದ್ರೆ ಅದು ಅವರಿಗೆ ಒಂದ್ ಸ್ವಲ್ಪ ಮೈನಸ್ ಆಗ್ಬೋದಿತ್ತು, ಯಾಕಂದ್ರೆ ನೀವು ರಿಯಲ್ ಆಗಿದ್ದಿದ್ರೆ ಅದು ಬೇರೆ ಆಗೋ ಒಂದು ಮಾತೆ ಇರಲ್ಲ. ಹೌದು, ಆ ಒಂದು ರೀಸನ್ ಅಲ್ಲಿ ಅವ್ರು ಸ್ವಲ್ಪ ಅವ್ರ ಆಟದಿಂದ ಕಳೆದು ಹೋಗ್ತಾ ಇದ್ರು. ಆದ್ರೆ ಈ ನಿನ್ನೆ ಅವ್ರೇನ್ ಕ್ಯಾಪ್ಟನ್ಸಿ ಆಗಿದೆಯಲ್ಲ ಅದು ಖುಷಿ ಇದೆ ಮೇಡಮ್. ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಆ ಕ್ವಾಲಿಟಿ ಇದೆ. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಅಶ್ವಿನಿ ಗೌಡ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಕಾವ್ಯ ಅವರು ಅಂದ್ರೆ ಅಶ್ವಿನಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲಿ ಅವರಿಗೆ ಅವರು ಸ್ಟ್ರಾಂಗ್ ಆಗಿ ಎದುರು ನಿಲ್ಲುವಂತ ತಾಕತ್ತಿದೆ ಅಂದ್ಮೇಲೆ ಇಡೀ ಮನೇನ ಎದುರಿಸ್ಕೊಂಡು ಹೋಗೋದು ಶಕ್ತಿ ಅವರಲ್ಲಿ ಇದೆ, ನಡೆಸ್ಕೊಂಡು ಹೋಗೋದು ಶಕ್ತಿ ಕಾವ್ಯ ಅವರಲ್ಲಿದೆ. ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸ್ಕೊಂಡು ಅವ್ರಿಗೆ ವಾರದ ಉತ್ತಮ ಕೂಡ ಅವರಿಗೆ ಸಿಕ್ಕಿದೆ. ಒಳ್ಳೆ ಆಟನೇ ಆಟ ಆಡಿದೆ ವಾರ ಪೂರ್ತಿ. ಅಂದ್ರೆ ಅವರು ಓವರ್ ದಿಸ್ ಏನ್ ಈ ಸೀಸನ್ ಇತ್ತಲ್ಲ, ಒಬ್ಬ ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಆಗಿ ಅವ್ರ ಆಟನ ಆಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿತ್ತು ಮೇಡಮ್, ಅವ್ರ ಕ್ಯಾಪ್ಟನ್ಸಿ ಆಗಿರೋದು ಖುಷಿ ಇದೆ. ಓಕೆ ಸರ್, ರಘುವೀರ್ ಅವ್ರಿಗಂತೂ ಕಾವ್ಯ ಕ್ಯಾಪ್ಟನ್ ಆಗಿರೋದು ತುಂಬಾ ಖುಷಿ ಇದೆ. ಈಗ ಕಾವ್ಯ ಕ್ಯಾಪ್ಟನ್ ಆಗಿರೋದು ಗಿಲ್ಲಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ? ಯಾಕೆ ಅಂತಂದ್ರೆ ರಾಶಿಕಾ ಅವರ ವಿಚಾರದಲ್ಲೂ ಕೂಡ ರಾಶಿಕಾ ಅವರು ಕ್ಯಾಪ್ಟನ್ ಆದಂತಹ ಸಂದರ್ಭದಲ್ಲಿ ಸೂರಜ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಯ್ತು, ಅದೇ ರೀತಿ ಗಿಲ್ಲಿ ಅವ್ರಿಗೂ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ? ಇಲ್ಲ, ಆ್ಯಕ್ಚುಲಿ ಗಿಲ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕೆಲವೊಂದು. ಯಾಕೆಂದರೆ ಇವಾಗ ನೋಡಿ, ಒಂದು ನಾ ಹೇಳ್ಬಿಡ್ತೀನಿ, ಈಗ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಟಾಸ್ಕಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ, ಅದು ಜೋಡಿ ಟಾಸ್ಕಲ್ಲಿ ಗೆದ್ದಿದ್ದಾರೆ. ಸೊ ಜೋಡಿ ಟಾಸ್ಕಲ್ಲಿ ಗೆಲ್ಲುತ್ತೆ ಸೂರಜ್ ಮತ್ತು ಕಾವ್ಯ ಅವ್ರು ಗೆಲ್ತಾರೆ, ಅವರು ಒಳ್ಳೆ 3 ಪಾಯಿಂಟ್ಸನ್ನು ತೊಗೊಳ್ತಾರೆ. ಬಟ್ ಅದೇನಾಗುತ್ತೆ, ಅಲ್ಲಿ ವೋಟಿಂಗ್ ಮುಖಾಂತರ ಕಾವ್ಯ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಬರುತ್ತೆ. ಸೊ ಲಾಸ್ಟ್ ಟೈಮ್ ಇದೇ ರೀತಿ ಹಾಗೆ ಆಯಿತು, ಜೋಡಿ ಟಾಸ್ಕ್ ಕೊಟ್ಟರು, ಅಲ್ಲೂ ಕೂಡ ಯಾರೋ
ಒಳಗಡೆ ಕಂಟೆಸ್ಟೆಂಟ್ಸ್ ಎಲ್ಲ ಸೇರಿ ಆ ಓಟಿಂಗ್ ಮುಖಾಂತರ ಅಲ್ಲೂ ಲಾಸ್ಟ್ ಟೈಮ್ ಒಬ್ರು ಅವರು ಏನೋ ಕ್ಯಾಪ್ಟನ್ ಆದ್ರು. ಸೊ ನಾನು ಹೇಳೋ ಪ್ರಕಾರ ಏನಂತಂದ್ರೆ ಇಬ್ರು ಒಂದು ಜೋಡಿ ಗೆದ್ದಿದ್ದಾರಲ್ವಾ, ಅವ್ರಿಬ್ರಿಗೂ ಒಂದು ಟಾಸ್ಕ್ ಅಂತ ಯಾವ್ದೋ ಒಂದು ಕೊಡಬೇಕಿತ್ತು, ಅದ್ರಲ್ಲಿ ಗೆಲ್ಲಿಸ್ಬೇಕಿತ್ತು. ಸೊ ಅವಾಗ ಕಾವ್ಯ ಅವ್ರು ಇನ್ನೂ ಸ್ಟ್ರಾಂಗ್ ಅಂತ ಗೊತ್ತಾಗ್ತಿತ್ತು ಅವಾಗ. ಇವಾಗ ನೋಡಿ, ಇವಾಗ ಗೇಮ್ ಯಾವ ತರ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಅಲ್ಲಿ ಈಸಿ ಗೇಮ್ ಬರುತ್ತೋ, ಟಫ್ ಗೇಮ್ ಬರುತ್ತೋ, ಅಥವಾ ಫಿಸಿಕಲ್ ಗೇಮ್ ಬರುತ್ತೋ, ಸೊ ಈ ತರದ್ದೆಲ್ಲ ಹೇಳಕ್ ಆಗೋದಿಲ್ಲ. ಡಿಪೆಂಡ್ಸ್ ಆನ್ ಗೇಮ್ಸ್. ಇವಾಗ ಆ ತರ ಗೇಮ್ ಕೊಟ್ಟಾಗ ಅಲ್ಲಿ ಹೊಡೆದು ಗೆದ್ದಾಗ ಅದಿನ್ನೂ ತುಂಬಾ ಚೆನ್ನಾಗಿ ಬಂದಿರೋದು. ಇದಪ್ಪ ಸಖತ್ ಇಂಡಿವಿಜುವಲ್ ಫೈಟ್ ಆಡಿದಾರೆ ಇವರು ಅಂತ ಹೇಳ್ಬೋದಾಗಿತ್ತು. ಬಟ್ ಅಲ್ಲಿ ಇಂಡಿವಿಜುವಲ್ ಫೈಟ್ ಆಡಿ ಏನೋ ಕ್ಯಾಪ್ಟನ್ ಆಗೋ ತರ ಇರ್ಲಿಲ್ಲ. ಬಟ್ ಅವರು ಎಲ್ಲ ಓಟಿನ ಮುಖಾಂತರ ಕ್ಯಾಪ್ಟನ್ ಆಗಿದ್ದಾರೆ. ಸೊ ನೋಡೋಣ, ಎಲ್ಲರಿಗೂ ಕಾವ್ಯ ಅವ್ರ ಮೇಲೆ ಮನೆಯವ್ರಿಗೆಲ್ಲ ಒಂದು ಒಳ್ಳೆ ಒಪಿನಿಯನ್ ಇದೆ, ಒಂದು ಒಳ್ಳೆ ಕ್ಯಾಪ್ಟನ್ಸಿ ನಡೆಸ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇದೆ. ಸೊ ಅವ್ರು ಏನೇ ಆದ್ರೂ ಶಾರ್ಪ್ ಮೈಂಡೆಡ್ ಇದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಏನೇ ಹೇಳಿದ್ರು ತಗೊಂಡು ಅರ್ಥ ಮಾಡ್ಕೊಳ್ತಾರೆ. ಸೊ ಏನೇ ಒಂದು ಪ್ರಾಬ್ಲಮ್ ಹೇಳಿದ್ರು ಅದನ್ನ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಮನೆಯವರೆಲ್ಲ ಮಾತುಕತೆ ಇದ್ದಾರೆ. ಸೊ ನೋಡೋಣ, ಇವಾಗ ಫಸ್ಟ್ ಏನಾಯ್ತು ಅಂತಾರೆ, ನೈಟ್ ನೀವು ನೋಡಿ ಮೊಟ್ಟೆ ಕದ್ದಿತಾರೆ, ನೀವು ನೋಡ್ಬೋದು ಕ್ಯಾಪ್ಟನ್ಸಿ ನೈಟೇನೆ ಮೊಟ್ಟೆ ಕದ್ದಿತಾರೆ. ಸೊ ಅದು ಗೊತ್ತಿರೋ ಏನೋ ಡೌಟಲ್ಲಿ ಬಂದು ನೋಡ್ತಾರೆ ಕಾವ್ಯವರು ಡೌಟ್ ಬರ್ತಾಗ ಆಗೇನ್ ಮಾಡ್ತಾರೆ, ಗಿಲ್ಲಿ ಅವರು ಕಾವ್ಯ ಟ್ರೈನ್ ಅಂತ ತಗೊಳ್ತಾರೆ, ಅವ್ರ ಮುಂದೆನೇ ತಗೊಳ್ತಾರೆ. ಸೊ ಅಲ್ಲಿ ಯಾಕೆಂತ ಅಲ್ಲಿ ಆಯ್ತು ತಪ್ಪಾಗಿದೆ, ಅಲ್ಲಿ ಅವರು ಅಲ್ಲೇ ಸಣ್ಣದಾಗಿ ಶಿಕ್ಷೆ ಕೊಡಬಹುದಾಗಿತ್ತು. ಬೈದ್ರಲ್ಲ ಸರ್, ನಿಮ್ಗೆ ನಾಚಿಕೆ ಆಗಲ್ವಾ ಅಂತೆಲ್ಲ, ಅಂದ್ರೆ ಫುಲ್ ಸಿಟ್ಟಲ್ಲೇ ಬೈದ್ರು, ನಾರ್ಮಲ್ ಆಗಿ ಏನ್ ಬೈದಿಲ್ಲ. ನಾನು ಹೇಳೋದಂದ್ರೆ ಕ್ಯಾಪ್ಟನ್ ಅಂತ ಎಲ್ಲರಿಗೂ ಒಂದೇ ರೀತಿ ಶಿಕ್ಷೆ ಕೊಡ್ತಾರ ಅಥವಾ ಎಲ್ಲರಿಗೂ ಈ ರೀತಿ ಬೈದ್ಬಿಟ್ಟು ಎಕ್ಸ್ಕ್ಯೂಸ್ ಕೊಡ್ತಾರ ಅಂತ ನೋಡ್ಬೇಕು ಈಗ. ಸೊ ಇದು ಗಿಲ್ಲಿ ಅವ್ರಿಗೆ ಏನಂತಂದ್ರೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಗಿಲ್ಲಿ ಅವ್ರಿಗೆ ತುಂಬಾ ಫೇವರ್ ಆಗಿರೋದ್ರಿಂದ ಕಾವ್ಯ ಅವ್ರಿಗೆ, ಸೊ ಗಿಲ್ಲಿ ಅವ್ರಿಗೆ ಗೆದ್ದಷ್ಟು ಖುಷಿನೂ ಆಗಿದೆ. ನೀವು ನೋಡ್ಬೋದು, ಅವರೇ ಜಾಸ್ತಿ ಸಂಭ್ರಮ ಪಡ್ತಾರೆ, ಅವರೇ ಜಾಸ್ತಿ ನಾನು ಒಂದ್ಸತಿ ಕ್ಯಾಪ್ಟನ್ ಬರಲ್ಲ ಅಂತ ಕೇಳ್ಕೊಂಡು ಬರ್ತಾರೆ, ಅಲ್ಲೂ ಹಾಯ್ ಅಂತಾರೆ ಎಲ್ಲರಿಗೂ. ಸೊ ಅವ್ರಿಗೆ ತುಂಬಾ ಖುಷಿ ಇದೆ, ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ಅವ್ರಿಗೆ ತುಂಬಾನೇ ಖುಷಿ ಇದೆ. ಸೊ ಅವ್ರಿಬ್ರು ಫ್ರೆಂಡ್ಶಿಪ್ ಏನೋ ಒಂದು ಬಾಂಡಿಂಗ್ ಚೆನ್ನಾಗಿದೆ. ಡೇ ಒನ್ ಇಂದ ಕೂಡ ಎಲ್ಲೂ ಕೂಡ ಬಿರುಕು ಬಿಟ್ಟಿಲ್ಲ. ಅವ್ರು ಯಾವ್ದೇ ಟಾಸ್ಕ್ ಕೊಟ್ಟರು ಗಿಲ್ಲಿ ಅವ್ರಿಗೆ, ಅವ್ರು ಏನೇ ಅಳಿಸಿದ್ರು ಕೂಡ ಸೊ ಹಂಗೆ ಚೆನ್ನಾಗಿದ್ದಾರೆ ಅವರು. ಸೊ ಅದು ನೋಡಿ, ಅದು ಒಂದು ಪ್ಯೂರ್ಲಿ ಅದೊಂದು ಫ್ರೆಂಡ್ಲಿ ಆಗಿ ಕಾಣುತ್ತದು. ಸೊ ಎಲ್ಲೋ ಯಾವುದೇ ರೀತಿ ಕೋಪ ಮಾಡ್ಕೊಳ್ತಾರೆ, ಕೋಪ ಫ್ರೆಂಡ್ಶಿಪ್ ಅಂದ್ಮೇಲೆ ಕೋಪನೂ ಇರುತ್ತೆ, ಸೊ ಹಾಗೆ ಪ್ರೀತಿನೂ ಕೂಡ ಇರುತ್ತೆ. ಸೊ ಇದು ಇವ್ರದ್ದು ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಹೋಗ್ತಾ ಇದೆ. ಬಟ್ ಇವರು ಏನಂತಂದ್ರೆ, ಇವಾಗ ಗಿಲ್ಲಿ ಅವರು ಏನೇ ಇವಾಗ ಜಾಸ್ತಿ ಏನಪ್ಪ ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಸಲಿಗೆ ಜಾಸ್ತಿ ತಗೊಂಡು ಏನೇನೋ ಮಾಡಕ್ ಹೋಗ್ಬಾರ್ದು. ಸೊ ಕ್ಯಾಪ್ಟನ್ ಯಾವ ರೀತಿ ಮರ್ಯಾದೆ ಕೊಡಬೇಕು, ಕ್ಯಾಪ್ಟನ್ ಏನ್ ಹೇಳ್ತಾರೆ ಅದನ್ನ ಕೇಳಲೇಬೇಕಾಗುತ್ತೆ. ಸೊ ಇದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಗಿಲ್ಲಿ ಅವರು. ಇದು ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅದನ್ನ ನಾವು ನೋಡ್ಬೇಕಾಗತ್ತೆ, ಹೆಂಗ್ ತಗೊಂಡೋಗ್ತಾರೆ ಅಂತ ನೋಡ್ಬೇಕು. ಓಕೆ, ಈಗ ಕ್ಯಾಪ್ಟನ್ಸಿ ವಿಷಯ ಅಂತ ಬಂದಾಗ ಗಿಲ್ಲಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಅಂದ್ರೆ ನೀವು ಮುಂಚೆಯಿಂದನೂ ಕೂಡ ಕಾವ್ಯ ಅವ್ರು ನನ್ನ ಫೇವ್ರೇಟು ಅಂತ ಹೇಳ್ತಾ ಇದ್ರಿ. ಈಗ ಎಲ್ಲಾದ್ರೂ ನಿಮ್ಮ ಒಪಿನಿಯನ್ ಚೇಂಜ್ ಆಗಿದೆಯಾ ಏನು? ಹೌದು, ಒಂದು ಸ್ವಲ್ಪ ನಾನೇನು ಒಂದು ಹೇಳ್ದೆ ಅಲ್ಲ ಅವಾಗ ಹೇಳ್ಬೇಕಾದ್ರೆ, ಅಂದ್ರೆ ಮೊದಲನೇ ವಾರದಿಂದನೂ ಅಂದ್ರೆ ನಾನು ಸ್ಟಾರ್ಟಿಂಗ್ ಒಂದು ನೋಡ್ಬೇಕಾದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕಾವ್ಯ ಅವರು ಅನ್ಸಿದ್ರು ನನಗೂ ಕೂಡ. ಯಾಕಂದ್ರೆ ಆ ಒಂದು ಮೊದಲನೇ ವಾರ ಏನಿತ್ತಲ್ಲ, ಗಿಲ್ಲಿ ಅವರನ್ನ ಕೆಲವೊಂದಿಷ್ಟು ಈ ಒಂಟಿಗಳನ್ನೋರು ಟಾರ್ಗೆಟ್ ಮಾಡ್ತಾ ಇದ್ರು. ಅವರಿಗೆ ಶಿಕ್ಷೆ ಕೊಡೋದು ವಿಚಾರ ಆಗಿರ್ಬೋದು, ಕೆಲವೊಂದಿಷ್ಟು ತಪ್ಪುಗಳಾಗ್ತಿತ್ತು. ಅದ್ರಲ್ಲಿ ಕಾವ್ಯ ಅವರ ನಿರ್ಧಾರಗಳು ಸರಿ ಇರ್ತಿದ್ವು. ಅವ್ರು ಏನಂತ ಅಂದ್ರೆ, ಗಿಲ್ಲಿ ಅವ್ರ ಜೊತೆ ಜಂಟಿಯಾಗಿರೋದ್ರಿಂದ ಗಿಲ್ಲಿ ಸಾಕಷ್ಟು ತಪ್ಪು ಮಾಡಿದಾಗ ಗಿಲ್ಲಿ ಅವರನ್ನ ಸರಿಯಾದ ದಾರಿಯಲ್ಲಿ ನಡೆಸುವಂತ ವಿಚಾರದಲ್ಲಾಗಿರ್ಬೋದು, ಅಥವಾ ಅವರನ್ನ ಎಚ್ಚರಿಸೋ ರೀತಿ ಆಗಿರ್ಬೋದು, ಅಥವಾ ಗಿಲ್ಲಿಗೇನೋ ಒಂದು ಪನಿಷ್ಮೆಂಟ್ ತಗೊಂಡಾಗ ತಾನು ಮಾಡದಿರೋ ತಪ್ಪಿಗೂ ಸಹಿತ ಅವರು ಪನಿಷ್ಮೆಂಟ್ ಎದುರಿಸಬೇಕಾಗಿತ್ತು. ಇವೆಲ್ಲ ನನಗೆ ಕ್ವಾಲಿಟೀಸ್ ನನಗೆ ಕಾವ್ಯ ಅವ್ರದ್ದು ಇಷ್ಟ ಆಗಿತ್ತು. ಆ ಒಂದು ಇಡೀ ಸೀಸನ್ ಅವ್ರು ತಗೊಂಡಿರೋಂಥ ನಿರ್ಧಾರಗಳೇ ನನಗೆ ಆಮೇಲೆ ಕಾವ್ಯ ಅವ್ರದ್ದು ಒಂದು ವ್ಯಕ್ತಿತ್ವನು ಇವ್ರು ಚೆನ್ನಾಗಿದೆ, ಇವರು ಚೆನ್ನಾಗಿ ಒಂದು ವಿನ್ನರ್ ಕ್ವಾಲಿಟೀಸ್ ಇದೆ ಇವರಲ್ಲಿ, ಇವರು ಫೈನಲಿಸ್ಟ್ ತನಕ ಆಗಬಹುದು ಅಂತ ಆ ಒಂದು ವಾರದಲ್ಲಿ ನನ್ಗೆ ಒಂದು ಮೇಲ್ನೋಟಕ್ಕೆ ಅನ್ಸಿತ್ತು. ಆ ರೀತಿನೇ ಆಟ ಆಡ್ಕೊಂಡು ಬಂದ್ರು. ಅವರದ್ದು ಸೀಸನ್ ಅಲ್ಲಿ ಅವರು ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾರೆ, ಎಲ್ಲೂ ಅವರು ತಪ್ಪು ಅಂತ ಎಲ್ಲೂ ಹೇಳಿಸ್ಕೊಂಡಿರಲ್ಲ. ಸುದೀಪ್ ಸರ್ ಹತ್ರನು ಜಾಸ್ತಿ ಕ್ಲಾಸ್ ತಗೊಂಡಿರಲ್ಲ. ಚಿಕ್ಕ ಪುಟ್ಟ ತಪ್ಪುಗಳು ಆಗಿದ್ದಾವೆ, ಅದೆಲ್ಲ ಅಂತ ಹೇಳಕ್ ಬರಲ್ಲ. ಅದ್ರ ನಂತರ ಒಬ್ಬ ಫ್ರೆಂಡ್ಶಿಪ್ ಆಗಿ ಈಗ ಗಿಲ್ಲಿ ಅವ್ರ ಜೊತೆ ಎಷ್ಟು ಚೆನ್ನಾಗಿ ನಡ್ಕೊಳ್ಬೇಕಿತ್ತು ಅಷ್ಟು ಚೆನ್ನಾಗಿ ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡು ಬಂದಿದ್ರು ಒಂದೆರಡು ವಾರದ ತನಕ. ಅದಾದ್ಮೇಲೆ ಸ್ಪಂದನ ಅವ್ರದ್ದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಷ್ಟೇ ಚೆನ್ನಾಗಿದೆ. ಇವಾಗ ನಾವು ಮತ್ತೊಂದು ನೋಡ್ಬೇಕು, ಸರ್ ಏನ್ ಹೇಳ್ತಾರೆ ಅಂದ್ರೆ
ಅಲ್ಲಿ ಒಂದು ಟಾಸ್ಕ್ ಕೊಡ್ಬೇಕಿತ್ತು ಅಂತ. ಇದು ಒಂದು ಟಾಸ್ಕ್ ಅಂತ ವಿಚಾರ ಬಂದಾಗ ಇದು ಒಂದು ಟಾಸ್ಕ್ ಆಗಿರುತ್ತೆ. ಅಂದ್ರೆ ನೀವು ಫಿಸಿಕಲಿ ಟಾಸ್ಕ್ ಕೊಟ್ರೆ ಓಕೆ, ಫಿಸಿಕಲಿ ಸ್ಟ್ರಾಂಗ್ ಇರ್ಬೋದು, ಅಲ್ಲೂ ಒಂದ್ ಕಡೆಯಿಂದ ಅನ್ಫೇರ್ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಜನರು ಮನಸ್ಸು ಎಷ್ಟು ಗೆದ್ದಿದ್ದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಒಂದೇ ವಾರದಿಂದನೂ ನೀವು ಇಬ್ಬರದ್ದು ಎಫೆಕ್ಟ್ ಇದೆ, ಎಫರ್ಟ್ ಹಾಕಿರೋದ್ರಿಂದ ಜೋಡಿ ಟಾಸ್ಕ್ ಮಾಡೋದಲ್ವಾ. ಸೊ ಇಬ್ಬರದು ಅಲ್ಲಿ ಒಂದೇ ಲೆವೆಲ್ ಅಲ್ಲಿ ಅವರು ದಬಾಯಿಸಿದ್ದಾರೆ. ಬಕೆಟ್ ಅಲ್ಲಿ ಏನೋ ಟಾಸ್ಕ್ ಆಗಿರೋ ತರುವುದು ಮಾಡೋದು ಮಾಡಿದ್ದಾರೆ. ಸೊ ನಾನು ಹೇಳಿದ್ದೇನಂತಂದ್ರೆ ಚಿಕ್ಕದಾಗಿ ಏನೋ ಒಂದು ಟಾಸ್ಕ್ ಇಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ನ ಒಂದು ಅಭಿಪ್ರಾಯ. ಹೌದು, ಅದೇ ನಾನು ಹೇಳಕ್ ಬಂದೆ. ಅಂದ್ರೆ ಏನ್ ಸರ್ ಅಂದ್ರೆ ಏನ್ ಈಗ ಇದು ಒಂದು ಟಾಸ್ಕ್ ರೀತಿಲೇ ಅಂದ್ರೆ ಈಗ ಸೀಸನ್ ನಲ್ಲಿ ಮೊದಲನೇ ವಾರದಿಂದನೂ ಜನರ ಮನಸ್ಸು ಎಷ್ಟು ಗೆದ್ದಿದ್ದಾರೆ. ಇವರಿಗೆ ಅಂದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ಮನ್ಸ್ಗಳನ್ನೇ ಎಷ್ಟು ಗೆದ್ದಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಲ್ಲಿ ಅರ್ಹ ವ್ಯಕ್ತಿನ ಆಡ್ಸೋಕೆ ಅಲ್ಲಿ ಟಾಸ್ಕ್ ಯಾರ್ದಾಗಿರುತ್ತೆ ಅಂದ್ರೆ ಕಾವ್ಯ ಮತ್ತೆ ಸೂರಜ್ ಅವ್ರದ್ದಷ್ಟೇ ಆಗಿರಲ್ಲ. ಅಲ್ಲಿ ರಾಶಿಕಾ ಅವರು ಒಂದ್ ಮಾತು ಹೇಳ್ತಾರೆ, ಈಗ ರಘು ಮತ್ತೆ ಮಾಳು ಅವರು ಒಪಿನಿಯನ್ ಅನ್ನೇ ಚೇಂಜ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಅಂದ್ರೆ ಹೊರಗಡೆ ಜನ ನೋಡ್ತಾ ಇರ್ತಾರೆ. ಈಗ ರಘು ಅವರು ಕ್ಯಾಪ್ಟನ್ಸಿ ಆಗ್ಬಾರ್ದಂತಾನೆ ಅವರು ನಿಂತ್ಕೊಂಡಿರ್ತಾರೆ. ಈ ಸೂರಜ್ ಮತ್ತೆ ಕಾವ್ಯ ಅವರ ವಿಷಯಕ್ಕೆ ಬಂದಾಗ ಅವರು ಸೂರಜಿಗೆ ವೋಟ್ ಹಾಕದೆ ಕಾವ್ಯನಿಗೆ ವೋಟ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಒಪಿನಿಯನ್ ಗಳು ಚೇಂಜ್ ಆಗುತ್ತೆ, ಜನರು ನೋಡ್ತಾ ಇರ್ತಾರೆ. ರಾಶಿಕಾ ಅವರು ಅದನ್ನ ಜನರಿಗೆ ತೋರಿಸೋ ವಿಚಾರದಲ್ಲೇ ಹೇಳಿರ್ತಾರೆ. ಈಗ ಏನಂದ್ರೆ ಇವ್ರು ರಘು ಅವ್ರಿಗೆ ಕಾವ್ಯ ಅವರಿಗೆ ಕ್ಯಾಪ್ಟನ್ ಆಗೋ ಇಷ್ಟ ಇರ್ಲಿಲ್ಲ, ಆದ್ರೆ ಅವ್ರು ವೋಟ್ ಮಾಡ್ತಾರೆ ಅಂತ. ಈ ಒಂದು ವಿಚಾರನ ಇಡೀ ಮನೆಗೆ ಒಂದು ಟಾಸ್ಕ್ ರೀತಿಲಿ ಆಗಿರುತ್ತೆ ಇದು. ಅಂದ್ರೆ ಯಾರ್ ಸ್ಟ್ಯಾಂಡ್ ಹೇಗಿರುತ್ತೆ ಅಂದ್ರೆ ಈಗ ಸೂರಜ್ ಅವರಿಗೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ತನ್ನ ಪರವಾಗಿ ಯಾರ್ಯಾರು ಆಟ ಆಡ್ತಾ ಇದಾರೆ. ಅವ್ರಿಗೆ ಬಂದಿರೋ ಓಟ್ ಪ್ರಕಾರ ನೋಡಕ್ ಬಂದ್ರೆ ಈಗ ಸೂರಜ್ ಅವರು ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ. ಈಗ ಸೂರಜ್ ಅವ್ರಿಗೆ ಅವ್ರಿಗೆ ಏನಂದ್ರೆ ಇವಾಗ ಯಾವ ರೀತಿ ಆಟ ಆಡ್ಬೇಕು, ಎಲ್ಲರ ಜೊತೆನೂ ಒಳ್ಳೆಯವರಾಗಿದ್ರೆ ನಮ್ಗೆ ಮುಂದೆ ಹೋಗಕ್ಕಾಗಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಆಡಿದ್ರೆ ಸೂರಜ್ ಅವರಿಗೂ ಮುಂದೆ 1-2 ವಾರ ಎಕ್ಸ್ಟೆಂಡ್ ಆಗಿ ಅಲ್ಲಿ ಅವ್ರ ಆಟನ ಸ್ಟಾರ್ಟ್ ಮಾಡ್ಕೊಂಡ್ರೆ ಫೈನಲ್ ತನಕನೂ ಹೋಗ್ಬೋದು ಅವರು ಕೂಡ. ಆ ಒಂದು ವಿಚಾರದಲ್ಲಿ ನಿನ್ನೆ ಒಂದು ಟಾಸ್ಕ್ ಇತ್ತಲ್ಲ, ಅದು ಕರೆಕ್ಟ್ ಇತ್ತು. ಆಕ್ಚುಲಿ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದು ಏನು ಅಂತಂದ್ರೆ ಮಾಳು ಹಾಗೂ ರಘು ಅವರು ಸೂರಜ್ ಅವ್ರಿಗೆ ವೋಟ್ ಮಾಡ್ತಾರೆ ಅಂತ. ಹೌದು, ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಬಿಗ್ ಬಾಸ್ ಅವರೇ ಗೇಮ್ ಮಾಡಿರ್ತಾರೆ. ಅಂದ್ರೆ ಯಾರ ವ್ಯಕ್ತಿತ್ವ ಹೇಗಿರುತ್ತೆ, ಒಬ್ರು ಸ್ಟ್ಯಾಂಡ್ ತಗೊಳ್ಳೋ ವಿಚಾರದಲ್ಲಿ ಯಾವ ರೀತಿ ತಗೊಳ್ತಾರೆ ಅನ್ನೋ ವಿಚಾರಕ್ಕೆ ಈ ರೀತಿ ಒಂದು ಟಾಸ್ಕ್ ಕೊಟ್ಟಿರಬಹುದು ಅಂತ ನನ್ಗೆ ಅನ್ಸುತ್ತೆ. ಇನ್ನು ನಿಮ್ ಕ್ವಶನ್ಗೆ ಹೇಳೋಕ್ ಬಂದ್ರೆ ಹೌದು, ಕಾವ್ಯ ಅವ್ರದ್ದು ಈ ಹಿಂದಿಂದ ಏನ್ ನಾನು ಹೇಳ್ಕೊಂಡ್ ಬಂದೆಲ್ಲ, ಈ ಕಳೆದ 1-2 ವಾರದಿಂದ ಅವ್ರ ಆಟ ಒಂದ್ ಸ್ವಲ್ಪ ಮಂಕ್ ಆಗಿತ್ತು ಅಂತ ನನ್ಗೆ ಅನ್ಸಿತ್ತು. ಆಮೇಲೆ ಗಿಲ್ಲಿಯಿಂದ ಫ್ರೆಂಡ್ಶಿಪ್ ಕಳ್ಕೊಳಕ್ಕೆ ಅವರೇ ಟ್ರೈ ಮಾಡ್ತಾ ಇದ್ರು. ಮತ್ತೆ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡೋದಾಗಿರ್ಬೋದು, ಮತ್ತೆ ಹಾವು ಏಣಿ ಒಂದು ಟಾಸ್ಕ್ ಅಲ್ಲಿ ಅವರು 2 ತರ ಒಪಿನಿಯನ್ ಕೊಟ್ರು. ಅದು ನನ್ಗೆಲ್ಲೂ ಒಂದ್ ಕಡೆ ಸರಿ ಅನ್ಸಿಲ್ಲ. ಈಗ ನಾವು ಅದು ಗಿಲ್ಲಿಗೆ ಯಾಕೆ ನನ್ಗೆ ಗಿಲ್ಲಿ ಅವರನ್ನೇ ಸಪೋರ್ಟ್ ಮಾಡ್ಬೇಕು ಅವೆಲ್ಲ ಇಲ್ಲ. ಯಾಕಂದ್ರೆ ಗಿಲ್ಲಿ ಯಾಕೆ ಎಂಟರ್ಟೈನಿಂಗ್ ಮಾಡ್ತಾನೆ ಅದು ಅಂತಿಲ್ಲ. ನನ್ಗೆ ಗಿಲ್ಲಿ ಇಷ್ಟ ಆಗೋದು ಯಾಕಂದ್ರೆ ಅವರು ಕೆಲವೊಂದಿಷ್ಟು ಫ್ರೆಂಡ್ಸ್ ಗಳಿದ್ದಾರೆ, ಅವರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಂತಾರೆ. ಅಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಮೊದಲು ಏನು ಫ್ರೆಂಡ್ಶಿಪ್ ಇರುತ್ತಲ್ಲ, ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದು ಇದು ಅಂತ ಎಲ್ಲ ಹೇಳ್ತಾರೆ. ಇವಾಗ ನಾವು ಉದಾಹರಣೆ ಕೊಡಕ್ ಬಂದ್ರೆ ರಘು ಅವರು ಸಿಕ್ಕಾಪಟ್ಟೆ ಗಿಲ್ಲಿ ಅವರನ್ನ ಟಾರ್ಗೆಟ್ ರೀತಿಯಲ್ಲಿ ಮಾಡ್ತಾರೆ. ಅವರನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಏನೇನೋ. ಅಂದ್ರೆ ರಘು ಮೇಲೆ ಒಪಿನಿಯನ್ ಇರೋದೊಂದೇ, ನನ್ನ ಬೆಸ್ಟ್ ಫ್ರೆಂಡ್. ಅವರು ಸುದೀಪ್ ಸರ್ ಕೇಳಿದಾಗ ಒಂದು ಕ್ವಶನಿಗೆ ಆನ್ಸರ್ ಮಾಡ್ತಾರೆ, ಅವ್ರನ್ನ ನನ್ಗೆ ಬಿಟ್ಬೋದು ಆದ್ರೆ ನಾನು ಅವರನ್ನ ಬಿಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಫ್ರೆಂಡ್ಶಿಪ್ ನ ಒಂದು ಪ್ರೊಟೆಕ್ಟ್ ಮಾಡ್ಕೊಂತಾರೆ. ಆ ಒಂದು ವಿಷಯದಲ್ಲಿ ನನಗೆ ಗಿಲ್ಲಿ ಇಷ್ಟ ಆಗ್ತಾರೆ. ಕಾವ್ಯ ವಿಚಾರದಲ್ಲೂ ಗಿಲ್ಲಿಯಿಂದ ಕಾವ್ಯ ಅಂದಾಗ ಅದು ಗಿಲ್ಲಿಗೆ ಪ್ಲಸ್ ಆಗಿರುತ್ತೆ. ಗಿಲ್ಲಿ ಸುಮ್ಮನೆ ಇದ್ದು ಅನ್ಸ್ಕೊಳ್ಬಹುದು, ಹೌದು ನಾನಿಂದ ಅವಳಂತ. ಆದ್ರೆ ಅವ್ನು ಗಿಲ್ಲಿ ಅವರು ಎಲ್ಲೂ ಆ ರೀತಿ ಹೇಳಲ್ಲ. ಕಾವ್ಯ ಅವರು ಇಂಡಿವಿಜುವಲ್ ಆಗಿ ಬಂದಿದ್ದಾರೆ. ನಿನ್ನೆ ಒಪಿನಿಯನ್ ಕೊಡ್ಬೇಕಾದ್ರೂ ಅದೇ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ಕಾವ್ಯ ಇಲ್ಲಿ ತನಕ ಬರ್ತಿದ್ದಾರೆ ಅಂದ್ರೆ ಅವರು ಸ್ಟ್ರಾಂಗ್ ಇದ್ದ ರೀಸನ್ಗೆ ಅವ್ರು ಇಲ್ಲಿ ತನಕ ಬರ್ತಿದ್ದಾರೆ. ಅಂತ ಫ್ರೆಂಡ್ಶಿಪ್ ಅನ್ನ ಇವರು ಕಳ್ಕೊಳಕ್ ಹೊರಟಿದ್ದಾರೆ. ಅದೊಂದು ಸ್ವಲ್ಪ ಅವ್ರ ಮೇಲೆ ಒಪಿನಿಯನ್ ಚೇಂಜ್ ಆಗಿತ್ತು. ಆದ್ರೆ ಈಗ ಮುಂದೆನೂ ಅವ್ರಿಗೊಂದು ಅವಕಾಶ ಇದೆ. ಈಗ ಈ ಕ್ಯಾಪ್ಟನ್ಸಿ ಏನ್ ಟಾಸ್ಕ್ ಇದೆ, ಈಗ ಈ ಒಂದು ಮನೆ ಜವಾಬ್ದಾರಿ ಇರುತ್ತೆ, ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋದ್ರೆ ಮುಂದೆ ಫೈನಲ್ ತನಕನೂ ಹೋಗೋ ಎಲ್ಲ ಅರ್ಹತೆ ಕಾವ್ಯ ಅವರಲ್ಲಿ ಇದೆ. ಅವರು ಚೆನ್ನಾಗಿ ಆಟ ಆಡಬೇಕು ಅಂತ ಅನ್ಸುತ್ತೆ. ಓಕೆ, ಇವಾಗ ಟಾಸ್ಕ್ ವಿಚಾರ ಅಂತ ಬಂದಾಗ ಸೀಕ್ರೆಟ್ ರೂಮಿಂದ ಧ್ರುವಂತ್ ಹಾಗೂ ರಕ್ಷಿತಾ ಬಂದು ಗಲೀಜ್ ಮಾಡ್ತಾರೆ. ರಕ್ಷಿತಾ ಗಲೀಜ್ ಮಾಡೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟು. ಅದರಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ರಕ್ಷಿತಾ ಅವರು ಕೆಲವೊಂದಷ್ಟು ಕಾಸ್ಮೆಟಿಕ್ಸ್ ಏನಿತ್ತು, ಮೇಕಪ್ ಪ್ರಾಡಕ್ಟ್ ಬ್ರಷ್ಗಳೆಲ್ಲ ಯೂಸ್ ಮಾಡ್ತಾರೆ. ಅದು ಎಷ್ಟು ಸರಿ ಅಂದರೆ ಅದು ಗಲೀಜ್ ಆಗಿರುತ್ತೆ, ಅದನ್ನೆಲ್ಲ ಮತ್ತೆ ಅವ್ರ ಸ್ಕಿನ್ನಿಗೆ ಅಪ್ಲೈ ಮಾಡಿದಾಗ ಅವ್ರ ಸ್ಕಿನ್ ತುಂಬ ಸಮಸ್ಯೆ ಆಗುತ್ತೆ. ಅದು ಎಷ್ಟು ಸರಿ ಅವ್ರು ಅದನ್ನೆಲ್ಲ ಯೂಸ್ ಮಾಡಿದ್ದು? ನೋಡಿ, ಅದು ಅವರು ಪರ್ಸನಲ್ ಥಿಂಗ್ಸ್ ಅವೆಲ್ಲ. ಹೌದು, ಏನಂತಂದ್ರೆ ಒಬ್ಬರ ಪರ್ಸನಲ್ ಥಿಂಗ್ಸ್ ಮುಟ್ಟಿದಾಗ ಎಂಥವ್ರಿಗವ್ರು ಕೋಪ ಬಂದೇ ಬರುತ್ತೆ. ಅದರಲ್ಲೂ ಲೇಡೀಸಲ್ಲಿ ಮೇಕಪ್ ಸೆಟ್ಟನ್ನ
ಹೌದು ತುಂಬಾ ಕೋಪ ಜಾಸ್ತಿ ಇರುತ್ತೆ ಅವ್ರಿಗೆ. ನಿಮ್ಗೆ ಅದ್ರೊಳಗೆ ಮೊದಲು ಬಂದ್ಬಿಟ್ಟು ರಾಶಿಕ್ ಅವರು ಅವ್ರ ಬ್ರಷ್ನೇ ಎತ್ಕೊಂಡ್ರು. ಎತ್ಕೋತಾರೆ, ಯಾಕಂದ್ರೆ ನೀವು ಹೇಳ್ದಾಗ ಯಾವ್ದು ಕರೆಕ್ಟ್ ಅದನ್ನ ಬ್ರಷಿಂಗ್ ಎಲ್ಲ ಮಾಡ್ಕೊತಿರ್ತಾರೆ. ಸ್ಕಿನ್ ಯಾಕೆಂದ್ರೆ ತುಂಬಾ ಸ್ಕಿನ್ ಅನ್ನೋದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅಲ್ಲಿ ಡಸ್ಟ್ ಯಾವ ರೀತಿ ಹೋಗಿ ಬ್ರಷ್ ಅಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಅವೆಲ್ಲ ತಗೊಳ್ಬಾರ್ದಾಗಿತ್ತು. ಅವ್ರೇನು ಕೊಟ್ಟಿದ್ರು ಗಲೀಜು ಮಾಡೋದಕ್ಕೆ, ಅದ್ರಲ್ಲಿ ಅವ್ರು ಆಟ ಆಡ್ಬೇಕಿತ್ತು. ಅದನ್ನೆಲ್ಲ ಕಡೆ ಅವ್ರು ಏನ್ ಮಾಡಿದಾರೆ, ಚೆನ್ನಾಗಿ ಮಾಡಿದಾರೆ ಆಕ್ಚುಲಿ. ಕಿಚನ್ ಅಲ್ಲಿ ಹೋಗ್ಬಿಟ್ಟು ಡ್ರಾಯರ್ ಅಲ್ಲೆಲ್ಲ ಹಾಕಿದಾರಲ್ವಾ, ಸೊ ಅದು ಆಕ್ಚುಲಿ ಒಂದೊಳ್ಳೆ ಚೆನ್ನಾಗಿ ಅದೆಲ್ಲ ಕ್ಲೀನ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ನ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ, ಗೆಲ್ಲಕ್ ಟ್ರೈ ಮಾಡಿದಾರೆ ಆದಷ್ಟು. ಬಟ್ ಮೇಕಪ್ ಪ್ರಾಡಕ್ಟ್, ಮೇಕಪ್ ಅದೇನೋ ಪರ್ಸನಲ್ ಥಿಂಗ್ಸ್ ಏನಿದೆ ಅದನ್ನ ಮುಟ್ಬಾರ್ದಾಗಿತ್ತು. ಅದನ್ನ ಯಾರ್ದೇ ಆಗಿದ್ರು ಕೂಡ ಮುಟ್ಟಕ್ಕೆ ಹೋಗ್ಬಾರ್ದಾಗಿತ್ತು. ಈಕೆ ಒಬ್ಬ ಲೇಡಿ ಆಗಿ ಆಗಿರೋದ್ರಿಂದ ಇವ್ರಿಗೂ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಸೊ ಅದು ಯಾಕೆಂದ್ರೆ ತುಂಬಾ ಕಾಸ್ಟ್ಲಿ ಐಟಮ್ಸ್ಗಳೇ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅದು ಯಾಕೆಂದ್ರೆ ಅದು ಮೇಕಪ್ ಸೆಟ್ಟೆ ಸುಮಾರು ಇಲ್ಲ ಅಂದ್ರೂ 30,000 50,000 1 ಲಕ್ಷ ಗಟ್ಟೆ ಹೋಗುತ್ತದು. ಸೊ ಆ ರೀತಿ ಒಂದು ಇರುವಂತ ಪ್ರಾಡಕ್ಟ್ಸ್ಗಳು ಇರ್ತದೋ. ಸೊ ಆ ಥರದ್ದೆಲ್ಲ ಮುಟ್ಬಾರ್ದಾಗಿತ್ತು. ಕೊಟ್ಟಿರೋ ಟಾಸ್ಕ್ ಏನಿರುತ್ತೆ ಅದೇನು ಕೊಟ್ಟಿರ್ತಾರೆ, ಅದು ಗಲೀಜು ಮಾಡಿ ಅನ್ನೋದು ಏನು, ಅದು ಪೇಪರ್ಸ್ ಕೊಟ್ಟಿರ್ಬೋದು, ಬೆಂಡ್ ಆ ಥರದ ಮೆಟಲ್ ಏನು ಕೊಟ್ಟಿರ್ತಾರೆ ಅದನ್ನ ಅವ್ರು ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರ್ತದೆ. ಬಟ್ ಇವರು ಪರ್ಸನಲ್ ಆಗಿ ತಗೊಂಡೋಗಿರೋದು ಅದನ್ನ ಎಲ್ಲೋ ತುಂಬಾನೇ, ಅಂದ್ರೆ ಈ ಹಿಂದೆನೂ ಒಂದ್ಸಲ ಬಿಗ್ ಬಾಸ್ ನೀರಿಗೆ ಹಾಕಕ್ ಕೇಳಿದ್ರು ಮೇಕಪ್ ಪ್ರಾಡಕ್ಟ್ ನ, ಬಟ್ ಈ ತರ ಹಾಕಿದ್ದು ತಪ್ಪು ಅನ್ನೋದು ಜನರ ಅಭಿಪ್ರಾಯ. ಈ ತರ ಮಾಡಬಾರ್ದಿತ್ತು. ನೋಡಿ ಅದ ಹೇಳಿದ ಪರ್ಸನಲ್ ಥಿಂಗ್ಸ್ ಏನೇ ತಗೊಳ್ಳಿ, ಬಟ್ಟೆ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಏನೋ ಒಂದಾಗಿರ್ಬೋದು, ಅವೆಲ್ಲ ಏನೊಂದು ಒಂದು ಎಮೋಷನ್ ಇರುತ್ತೆ ಯಾವ್ದೇ ಆದ್ರೂ ಕೂಡ. ಹಂಗೆಲ್ಲ ಮುಟ್ಟೋದು ಮಾಡೋದಾದ್ರೆ, ಈಗ ಒಬ್ರು ಬಟ್ಟೆ ಒಬ್ರು ಹಾಕೊಂಡ್ರೆ ನನ್ನ ಬಟ್ಟೆ ಏನಕ್ಕೆ ಹಾಕೊಂಡ್ರೆ ಅಂದಷ್ಟು ಕೋಪ ಬರುತ್ತಲ್ವಾ. ಏನೋ ಒಂದ್ ಯಾರೋ ಗಿಫ್ಟ್ ಕೊಟ್ಟಿರ್ತದೆ, ಮತ್ತೊಂದಿರುತ್ತೆ. ಒಬ್ರು ಗಿಫ್ಟ್ ಕೊಟ್ಟಿರುತ್ತೆ, ಬೇರೆಯವ್ರ ಯೂಸ್ ಮಾಡಿದ್ರೆ ಬೇರೆಯವ್ರು ತಗೊಂಡಾಗ ಅದು ಕೋಪ ಜಾಸ್ತಿನೇ ಆಗ್ಬಿಡುತ್ತೆ. ಆ ಥರದ್ದೆಲ್ಲ ಮಾಡಕ್ ಹೋಗ್ಬಾರ್ದು. ನೀವು ಗೇಮ್ ಆಡ್ತೀರಾ, ನೀವು ಮನೆ ಚೆನ್ನಾಗಿ ಆಡಿದ್ರೆ ಗೇಮ್ ತುಂಬಾನೇ ಅವ್ರೇನು ಹಾಕಿದ್ರು ಅದನ್ನ. ಆಮೇಲೆ ಇನ್ನೊಂದು 10 ನಿಮಿಷದ ಗೇಮ್ ಅಂತ ಕೊಟ್ರಲ್ಲ, 10 ನಿಮಿಷ ಹೆಂಗ್ ಕ್ಲೀನ್, 10 ನಿಮಿಷದಲ್ಲಿ 10 ನಿಮಿಷ ಅದು ಮೆಂಟರ್. ಬಟ್ ಅದೇ ಒಂದು ಟಾಸ್ಕ್ ಆಗಿತ್ತಲ್ಲ ಸರ್, ಅಷ್ಟು ಟಾಸ್ಕ್ ನ ಅವ್ರು ಅಷ್ಟೇ ಕಂಪ್ಲೀಟ್ ಮಾಡ್ಬೇಕಿತ್ತು. ಬಟ್ ತುಂಬಾ ಒಂದು 1/4 ಗಂಟೆ ಕೊಡ್ಬೋದಾಗಿತ್ತು. 10 ನಿಮಿಷ ನಿಮ್ಗೆ ಅದು ಬೆಂಡ್ ಅದನ್ನ ಕ್ಲೀನ್ ಮಾಡಕ್ಕೆ ಆಗೋದಿಲ್ಲ ಒಂದು. ಆಮೇಲೆ ಫುಲ್ ಎಲ್ಲಾ ಕಡೆ ಅವರು ತುಂಬಾ ಟೈಮ್ ತಗೊಂಡು ಹಾಕಿದ್ದಾರೆ ಗಲೀಜ್ನ. ಅವ್ರಿಗೆ 10 ನಿಮಿಷನೇ ಕೊಡ್ಬೋದಾಗಿತ್ತು. ನೀವು 10 ನಿಮಿಷ ಹೋಗ್ಬಿಟ್ಟು ಗಲೀಜ್ ಮಾಡಿ ಬನ್ನಿ ಅಂತ. ಟಾಸ್ಕ್ ಮಾತ್ರ 10 ನಿಮಿಷ ಕೊಟ್ರು, ಗಲೀಜು ಮಾಡಕ್ ಒಂದು ಅರ್ಧ ಗಂಟೆ ಬಿಟ್ಬಿಟ್ರು. ಇಲ್ಲ ಸರ್, ಅವ್ರಿಗೂ ಅಷ್ಟೇ ಕೊಟ್ಟಿದ್ದು ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಬೇಕಾದ್ರೆ ನೀವು ಅಲ್ಲಿ ಮಾತಾಡ್ಬೇಕಾರೆ ನೋಡಿ, ಅವರಲ್ಲಿ ಗಲೀಜು ಮಾಡ್ತಿರ್ತಾರೆ, ಟಾಸ್ಕ್ ಎಲ್ಲ ರೆಡಿ ಮಾಡ್ತಿರ್ತಾರೆ. ಸೊ ಇವರೆಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ, ಎಷ್ಟೊತ್ತಾಗುತ್ತಮ್ಮ ಅಂತ. ಗಿಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಗಿಲ್ಲಿ ವಾಯ್ಸಲ್ಲಿ ಕೇಳಿಸುತ್ತೆ, ಇನ್ನೂ ಎಷ್ಟೊತ್ತಾಗುತ್ತಮ್ಮ, ಇದು ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಇನ್ನೂ ಮಾಡ್ತಾನೆ ಇದ್ದಾರೆ ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ಸೊ ಅದನ್ನ ಇವ್ರಿಗೆ ಅದೇ ರೀತಿ 10 ನಿಮಿಷ ನೀವು ಎಷ್ಟು ಗಲೀಜು ಮಾಡೋಕ್ಕಾಗುತ್ತೋ 10 ನಿಮಿಷಕ್ಕೆ ನೀವು ಮಾಡಿ, ನಿಮ್ಗೂ ಒಂದು ಟಾಸ್ಕ್ ಇದು ಅಂತ ಕೊಡಬೇಕಿತ್ತು. ಅದಿನ್ನೂ ಚೆನ್ನಾಗಿ ಬಂದಿರೋದು 10 ನಿಮಿಷಕ್ಕೆ ಎಷ್ಟೆಷ್ಟೆಲ್ಲ ಮಾಡ್ಬೋದು ಅಂತ. ಆಮೇಲೆ ಈಗ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಮಾಡೋದು. ಕಿಚನ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಆಯಿಲ್ ಹಾಕೋದು, ಮತ್ತೆ ಅಲ್ಲಿ ಪಾತ್ರೆ ಸಾಮಾನೆಲ್ಲ ಕೆಳಗಡೆ ಇಡೋದು, ಅದಕ್ಕೂ ಮತ್ತೆ ಗಲೀಜು ಮಾಡೋದು, ಅಲ್ಲಿ ಡ್ರಾಯರ್ ಎಲ್ಲ ತೆಗೆದು ಹಾಕೋದು, ಇವೆಲ್ಲ ತುಂಬಾ ನೋಡಿ ಅದು ತುಂಬಾ ಸ್ಟ್ರಾಟಜಿ ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಅಲ್ಲೆಲ್ಲ ಹಾಕಿದ್ರೆ ಕ್ಲೀನ್ ಮಾಡಕ್ ಟೈಮ್ ತಗೊಳ್ತಾರೆ, ಕ್ಲೀನ್ ಮಾಡಕ್ ಆಗೋದೇ ಇಲ್ಲ. ಸೊ ಈ ತರದ್ದೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರು. ರಕ್ಷಿತ್ ಅವ್ರು ತುಂಬಾ ಚೆನ್ನಾಗಿ ಆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆದ್ರೆ ಈ ಒಂದೇನಿದೆ ಮೇಕಪ್ ಸೆಟ್ ಅನ್ನೋದನ್ನ ಮುಟ್ಟೋದ್ ಬಿಟ್ಟು ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಧ್ರುವಂತವ್ರು ಅಷ್ಟೇ, ಇವರಿಬ್ಬರದು ನಡುವೆ ಒಂದು ಒಳ್ಳೆ ಚೆನ್ನಾಗಿ ಅವ್ರದ್ದು ಒಂಥರ ಬಾಂಡಿಂಗ್, ಒಂಥರ ಕಿತ್ತಾಡೋ ಬಾಂಡಿಂಗ್ ಅಂತಾನೆ ಹೇಳ್ಬೋದು. ಕಿತ್ತಾಡ್ಕೊಂಡೆ ಚೆನ್ನಾಗಿ ಒಂಥರ ಬಾಂಡಿಂಗ್ ಬರ್ತದೆ, ಫನ್ ಆಗಿದೆ. ಇವನ್ ನಾವು ಪ್ರೋಮೋ ನೋಡ್ಬೇಕಾದ್ರೆ ಕಿಚ್ಚ ಸಾಹೇಬ್ರು ನಿಮ್ಮನ್ನೇ ನೋಡಿ ನಾನು ಎಂಜಾಯ್ ಮಾಡಿದ್ದು ಅಂತ ಹೇಳ್ತಾರೆ ಪ್ರೋಮೋದಲ್ಲಿ. ನಿಜ, ಯಾಕೆಂದ್ರೆ ಅವ್ರದ್ದು ತುಂಬಾ ಫನ್ ಆಗಿ ತುಂಬಾ ಚೆನ್ನಾಗೇ ಬರ್ದಾಯ್ತು. ಇದೇ ಇವಾಗ ಏನಂತಂದ್ರೆ ಇದೇ ಇವ್ರ ಮನೆಯಲ್ಲೂ ಹಾಗೆ ಇರ್ಬೇಕು. ಈ ಮನೆ ಒಳಗಡೆ ಹೋದ್ರೆ ಅಕಸ್ಮಾತ್ ಆಗಿ ಇವ್ರ ಮನೆಯಲ್ಲೂ ಅದೇ ರೀತಿ ಇರಬೇಕು. ಮೋಸ್ಟ್ಲಿ ಮನೆ ಒಳಗೆ ಹೋಗ್ತಾರೋ ಅಥವಾ ಅಲ್ಲಿ ಏನೋ ನಾಮಿನೇಟ್ ಆಗಿರ್ತಾರೋ, ಇವೆಲ್ಲ ಏನೋ ಟ್ವಿಸ್ಟ್ ಇರುತ್ತೆ. ನಾವ್ ಅನ್ಕೊಬೋದು ಇಲ್ಲ ಮನೆ ಒಳಗೆ ಹೋಗ್ತಾರೆ ಅಂತ ಅನ್ಕೊಬೋದು, ಮನೆ ಒಳಗೆ ಹೋಗ್ದೇನೆ ಇರ್ಬೋದು. ಸೊ ಈ ತರದ್ ಏನೇನೋ ನಡೀತಾ ಇರುತ್ತೆ. ಇವ್ರು ಮನೆ ಒಳಗೆ ಹೋದ್ರು ಕೂಡ ಅಲ್ಲಿ ಇದೇ ರೀತಿ ಫನ್ ಆಗಿರ್ಬೇಕು. ನೋಡಿ ಧ್ರುವಂತವ್ರಲ್ಲಿ ತುಂಬಾ ಚೆನ್ನಾಗಿದೆ. ಒಬ್ರನ್ನ ರೇಗ್ಸೋದು, ಗಿಲ್ಲಿಗಿಂತ ಚೆನ್ನಾಗಿ ರೇಗ್ಸ್ತಾರಂತ ಅಲ್ಲಿ ಒಂಥರ ನಮ್ಗೆ ಇಲ್ಲಿ ಅನಿಸ್ಬಿಡ್ತಾವ ಒಂದು ಇದ್ರಲ್ಲಿ. ಅವ್ರ ಬಾಡಿ ಲ್ಯಾಂಗ್ವೇಜ್ ಈ ತರ ರೇಗ್ಸೋದು, ಈ ತರ ಎಲ್ಲ ಮಾಡೋದು ಅದೇ ಬೇಕಾಗಿರೋದು. ಇದು ಈ ತರ ಎಂಟರ್ಟೈನ್ಮೆಂಟ್ ಇದ್ರೆ ಜನ ಎಲ್ಲರೂ ಇಷ್ಟಪಡ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ರೇಗಿಸ್ತಾ ಇದ್ದಾನಪ್ಪ ಏನೋ ಅಂತ ಟ್ರೋಲ್ ಚೆನ್ನಾಗಿ ಆಗ್ತಾ ಇದಾರೆ ಅವರು. ಮೊನ್ನೆ ಮೊನ್ನೆ ನಾನು ಹೇಳ್ದಾನು ತುಂಬಾ ಟ್ರೋಲ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಅವ್ರು ಇಬ್ಬರದು ಅಂತ. ಸೊ ಈ ರೀತಿ ಒಂದ್ ಏನಾಗುತ್ತೆ, ವೋಟಿಂಗ್ ತುಂಬಾ ಚೆನ್ನಾಗಿ ಬೀಳುತ್ತೆ. ಈ ರೀತಿ ಇದ್ದಾಗ ಅವ್ರು ಫೈನಲಿಸ್ಟ್ ಹೋಗ್ಬೋದು, ಅವ್ರು ಅಲ್ಲಿ ಗಂಟ ಅವರು ತಗೊಂಡು ಹೋಗ್ಬೋದು. ಸೊ ಇದೇ ರೀತಿ ಚೆನ್ನಾಗಿ ಫನ್ ಆಗಿ ಟೈಮಲ್ಲಿ ಆಟ ಆಡ್ಬೋದು, ಗೇಮ್ ಟೈಮಲ್ಲಿ ಗೇಮ್ ಆಡಬೇಕು, ಎಲ್ಲಿ ರೈಸ್ ಮಾಡಬೇಕು ವಾಯ್ಸ್ನ ರೈಸ್ ಮಾಡ್ಕೊಂಡು ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ರೆ. ಸೊ ಇನ್ನೂ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ಬೋದು ಇದನ್ನ ಹೇಳ್ಬೇಕಾದ್ರೆ.
ಓಕೆ, ರಘುವೀರ್ ಅವರೇ, ಈಗ ಉತ್ತಮ ಕಳಪೆ ವಿಚಾರ ಅಂತ ಬಂದರೆ ಈಗ ಚೈತ್ರ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ, ಇವರು ಕಾವ್ಯ ಅವ್ರಿಗೆ ಉತ್ತಮ ಕೊಟ್ಟಿದ್ದಾರೆ. ಈ ಚೈತ್ರ ಅವರು ಎಡವಿದಲ್ಲಿ ಕಾವ್ಯ ಅವರು ಉತ್ತಮ ಆಗಲಿಕ್ಕೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಾಯಿತು? ಮೇಡಮ್ ಅದೇ ಚೈತ್ರ ಅವ್ರದ್ದು ಏನಿತ್ತಲ್ಲ, ಅವರು ಈ ವಾರ ನಾವೇನು ಅದೇ ಹಳೆ ಒಂದು ಚೈತ್ರ ಏನಿದ್ರಲ್ಲ ಸೀಸನ್ 11 ಏನ್ ಚೇಂಜೇ ಆಗಿಲ್ಲ. ನಮ್ಗೆ ಸೀಸನ್ 12 ಅದೇ ರೀತಿ ಚೈತ್ರನೇ ನಾವು ನೋಡಿದ್ವಿ. ಯಾಕಂದ್ರೆ ಮೊದಲೇ ಏನ್ ಟಾಸ್ಕ್ ಮೊದಲೇ ದಿನದಲ್ಲೇ ಅವ್ರದ್ದು ಗಲಾಟೆಗಳು ಸಿಕ್ಕಾಪಟ್ಟೆ ಕೆಳಮಟ್ಟಕ್ಕೆ ಹೋಗ್ಬಿಟ್ವು. ಏನೇನೋ ಉಗಿದ ಎಂಜಲ ಉಗಿದು ಇರೋದು, ಒಬ್ಬ ವಯಸ್ಸಲ್ಲಿ ಅವರೇ ಅದೇ ಹೇಳ್ತಾರೆ, ವಯಸ್ಸಲ್ಲಿ ನನ್ಗಿಂತ ದೊಡ್ಡವರು. ಕೊನೆಯಲ್ಲಿ ಬಂದು ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದ್ಮೇಲೆ ಎಲ್ಲಾನು ಸರಿಯಾಗಿದ್ದಿದ್ರೆ ಸರಿ ಆಗಲ್ಲ. ಯಾಕಂದ್ರೆ ಅಲ್ಲಿ ಜನಗಳು ಹೊರಗಡೆ ನೋಡ್ತಾ ಇರ್ತಾರೆ, ಈಗ ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ, ಇದನ್ನೇ ಒಂದು ಬೇರೆ ಮೆಸೇಜೇ ಹೋಗುತ್ತೆ. ಈ ರೀತಿ ಪರ್ಚೋದು ಮತ್ತೆ ಸುಳ್ಳುಗಳನ್ನ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಅದು ಜಾಸ್ತಿ ಆಗಿದೆ ಚೈತ್ರ ಅವ್ರದ್ದು. ಹೌದು, ಅಲ್ಲೊಂದ್ ಸ್ವಲ್ಪ ಆ ಟಾಸ್ಕ್ ಏನಿತ್ತಲ್ಲ ಅದು ಎಂಟರ್ಟೈನಿಂಗ್ ಆಗಿ ಆಡ್ಬೋದಿತ್ತು. ಅದೇ ಸುದೀಪ್ ಸರ್ ಅವರು ಅದೇ ಹೇಳ್ತಾ ಇರ್ತಾರೆ, ನೀವು ಟಾಸ್ಕ್ ಅಂತ ಕೊಟ್ರೆ ಎಂಜಾಯ್ ಮಾಡಿ ಎಂಟರ್ಟೈನಿಂಗ್ ಆಗಿ ಆಡ್ಬೇಕಂದ್ರೆ ನೀವು ಅದನ್ನು ನೀವು ಜಗಳ ಅದು ಮನಸ್ತಾಪ ಅಂತ ಹೇಳಿ ಹಾಳು ಮಾಡ್ಕೊಂತೀರ ಅಂತ. ಅದು ಆ ಒಂದು ಟಾಸ್ಕ್ ಇಂದ ನಂತರ ಚೈತ್ರ ಅವ್ರದ್ದು ರೀತಿ ಸರಿ ಇರ್ಲಿಲ್ಲ. ಆಮೇಲೆ ಅದು ಕೊನೆಯಲ್ಲಿ ಬಂದು ಅಳ್ತಾ ಕೂತ್ಕೊಂಡು ದೇವ್ರ ಹತ್ರ ಇದ್ ಮಾಡೋದು, ಅವೆಲ್ಲ ಒಂದ್ ಸ್ವಲ್ಪ ಏನಾಯ್ತಂದ್ರೆ ಅಲ್ಲಿ ಮನೆ ವಾತಾವರಣ ಹಾಳಾಗುತ್ತೆ. ಎಲ್ಲರೂ ಒಂದೇ ಮನೇಲಿ ಇರ್ತಾರೆ, ಆಟದಲ್ಲಿ ಬರುತ್ತೆ, ಒಂದ್ ಸ್ವಲ್ಪ ತಪ್ಪಾಗತ್ತೆ, ಸರಿ ಆಗತ್ತೆ, ಎಡುತ್ತಾರೆ. ಅದನ್ನೆಲ್ಲ ಬಿಟ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿದ್ರೆ. ಈಗ ನಾವು ನೋಡಿದ್ವಿ, ಕೊನೆಯಲ್ಲಿ ಬಂದು ಕ್ಷಮೆ ಕೇಳ್ತಾರೆ. ಅದನ್ನೇ ಮೊದಲಿಗೆ ಮಾಡಿದಿದ್ರೆ ಆ ಒಂದು ವಾತಾವರಣನೂ ಸರಿ ಇರ್ತಿತ್ತು, ಕೆಲವೊಬ್ಬರ ಮನಸ್ಥಿತಿಯನ್ನು ಸರಿ ಇರ್ತಿತ್ತು. ಇವೆಲ್ಲ ಒಂದ್ ಸ್ವಲ್ಪ ಕಳಪೆ ಆಟಕ್ಕೆ ಅವ್ರು ಡಿಸರ್ವ್ ಆಗಿರ್ತಾರೆ. ಚೈತ್ರ ಅವ್ರು ತಪ್ಪನ್ನ ತಿದ್ಕೊಳ್ಬೇಕಾಗಿರುತ್ತೆ. ಅವರು ಸೀನಿಯರ್ ಆಗಿ ಬಂದು ಕಳಪೆ ಆಗೋದು ಎಷ್ಟು ಮಟ್ಟಿಗೆ ಸರಿ ಅನ್ಸ್ಬಿಡ್ತಾರೆ. ಹೌದು, ಅದೇ ಲಾಸ್ಟ್ ಸೀಸನ್ ಅಲ್ಲೂ ಅವರು ಅತಿ ಹೆಚ್ಚು ಕಳಪೆ ಹೋಗಿರೋರು. ಈ ವಾರ ಬಂದು ಅವರು ಮತ್ತೆ ಕಳಪೆಗೆ ಹೋಗಿರ್ತಾರೆ. ಅದು ಎಲ್ಲೊಂದ್ ಕಡೆ ಸರಿ ಇರ್ಲಿಲ್ಲ. ಆಮೇಲೆ ಸುದೀಪ್ ಸರ್ ಹತ್ರ ಸ್ವಲ್ಪ ಸರಿಯಾದ ಕ್ಲಾಸ್ ಇನ್ನೂ ಅವ್ರಿಗೆ ಬೇಕಾಗಿರುತ್ತೆ. ಯಾಕಂದ್ರೆ ಹಿಂದ್ ಸೀಸನ್ ಅಲ್ಲೂ ಅವರು ಸಿಕ್ಕಾಪಟ್ಟೆ ಕ್ಲಾಸ್ಗಳನ್ನ ಎದುರಿಸಿರ್ತಾರೆ. ಇವತ್ತಿನ ಒಂದು ಪಂಚಾಯತಿಯಲ್ಲೂ ಅವರು ಕ್ಲಾಸ್ ಅಂತ ಎದುರಿಸ್ಬೇಕಾಗಿರುತ್ತೆ. ಆಮೇಲೆ ರಜತ್ ಅವರು ಒಂದ್ ಸ್ವಲ್ಪ ಅವ್ರದ್ದು ಆಟ ಒಂದ್ ಸ್ವಲ್ಪ ಹಿಂದೆ ಉಳ್ಕೊಂಡ್ರು. ಯಾಕಂದ್ರೆ ಈ ಕಳೆದ ಸೀಸನ್ ಅಲ್ಲಿ ಅವರೇ ಹೈಲೈಟ್ ಆಗಿದ್ರು. ಈ ಸೀಸನ್ ಅವ್ರು ಈ ಒಂದು ವಾರದಲ್ಲಿ ಅವ್ರು ಕಾಣಿಸ್ಕೊಂಡಿಲ್ಲ ಹೆಚ್ಚಾಗಿ. ಆಮೇಲೆ ಉತ್ತಮ ಅಂತ ಹೇಳಕ್ ಬಂದ್ರೆ ಕಾವ್ಯ ಅವರು ಅದೇ ನಾವ್ ಹೇಳ್ದಂಗೆ ಕ್ಯಾಪ್ಟನ್ಸಿ ಆಗಿ ಚೆನ್ನಾಗಿ ಆಟ ಆಡಿ ಏನು ಅವ್ರಿಗೊಂದು ಏನ್ ಟಾಸ್ಕ್ ಕೊಟ್ಟಿದ್ರಲ್ಲ, ಎಲ್ಲ ಟಾಸ್ಕ್ ಗಳನ್ನ ಚೆನ್ನಾಗಿ ಆಡಿ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಅವ್ರಿಗೊಂದು ಉತ್ತಮ ಸಿಕ್ಕಿದೆ. ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಈಗ ಕೆಲವೊಬ್ರು ಉತ್ತಮ ಕ್ಯಾಪ್ಟನ್ಸಿ ಆದ್ಮೇಲೆ ಅವ್ರ ಆಟ ಒಂದ್ ಸ್ವಲ್ಪ ಮಂಕ್ ಆಗುತ್ತೆ. ಇದು ಈ ರೀತಿ ಆಗ್ಬಾರ್ದು. ಮುಂದೆ ಚೆನ್ನಾಗಿರೋ ಆಟನ ಆಟ ಆಡಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಓಕೆ, ಕೊನೆಯದಾಗಿ ಏನು ಅಂತ ಅಂದ್ರೆ ಈ ವೀಕು ಗೆಸ್ಟ್ ಆಗಿ ಬಂದಿರೋರಂತ ಇಬ್ರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಮಾತು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಹೇಳ್ತಾ ಇರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗ್ತಾ ಇದೆ. ಅವ್ರು ಹೋದ್ರೆ ಮುಂದೆ ಹೇಗಿರಬಹುದು ಬಿಗ್ ಬಾಸ್ ಮನೆ? ಇಲ್ಲ, ಹೋದ್ರೆ ಸ್ವಲ್ಪ ಡಲ್ ಆಗುತ್ತೆ ಅಂತ ನನಗೆಲ್ಲ ಅನ್ಸುತ್ತೆ. ಯಾಕಂದ್ರೆ ರಜತ್ ಅವ್ರದ್ದು ವಾಯ್ಸ್ ಇದ್ದಿದ್ದು, ಸೊ ಅಲ್ಲಿ ವಾಯ್ಸ್ ಒಂದು ಡೌನ್ ಆದ್ರೆ, ಸೊ ಅದು ಬಿಟ್ಟರೆ ಅಶ್ವಿನಿ ಅವ್ರದ್ದೇ ವಾಯ್ಸ್ ಇರೋದಾಗೆ. ಫೀಮೇಲೆಲ್ಲ ಅಶ್ವಿನಿ ಅವ್ರದ್ದೇ ಇರೋದು. ಮೇಲಲ್ಲಿ ಯಾರೆಲ್ಲ ಸೂರಜು ಸೈಲೆಂಟ್ ಆಗಿದ್ದಾರೆ, ರಘು ಅವರು ಸೈಲೆಂಟ್ ಆಗಿದ್ದಾರೆ, ಧನು ಅವರು ಸೈಲೆಂಟ್ ಆಗಿದ್ದಾರೆ, ಮಾಲು ಅವರು ಅಂತೂ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಸೊ ಈ ಥರದ್ದೆಲ್ಲ ಇದೆ. ಸೊ ನನ್ನ ಪ್ರಕಾರ ಇವ್ರು ಇನ್ನೂ ಒಂದು ವೀಕ್ ಇರಬೇಕು, ಇನ್ನೂ ಚೆನ್ನಾಗಿ ಅಲ್ಲಿ ಎಂಟರ್ಟೈನ್ ಮಾಡಲೇಬೇಕು. ರಜತ್ ಅವ್ರು ಇರಲೇಬೇಕು ನನ್ನ ಪ್ರಕಾರ, ಇದ್ರೆ ಚೆನ್ನಾಗಿರುತ್ತೆ. ಚೈತ್ರ ಅವರು ಹೋದ್ರೂ ಹೋಗ್ಬೋದೇನೋ ಅನ್ಸುತ್ತೆ. ಯಾಕೆಂದ್ರೆ ಅವ್ರದ್ದು ಅದೇ ಈಗ ನೋಡಿ, ಡಲ್ ಆಗಿ ಅಂತಂದ್ರೆ ಅಲ್ಲಿ ಬಂದು ಡಲ್ ಆಗಿ ನಿಕ್ಕಿರ್ಬೇಕು. ಅದೇ ಮನೇಲಿ ಇರ್ಬೋದಲ್ಲ ಡಲ್ ಆಗಿ, ಅಲ್ಲೆಲ್ಲ ಬಂದು ಅಷ್ಟೆಲ್ಲ ಅವರು ದುಡ್ಡು ಕೊಟ್ಟೆ ಕಟ್ಸ್ಕೊಂಡಿರ್ತಾರೆ. ಅವ್ರೇನು ಸುಮ್ಮನೆ ಕಟ್ಸ್ಕೊಂಡಿರೋದಿಲ್ಲ. ಅಷ್ಟೆಲ್ಲ ಕೊಟ್ಟು ಕಟ್ಸ್ಕೊಂಡ್ರು ಕೂಡ ಅವ್ರು ಅಷ್ಟು ಅದೇ ತಿರ್ಗಾ ಮತ್ತೆ ಕಳಪೆ ತರ ಆಡಿದ್ರೆ ಅವರು ಅದಕ್ಕೆ ಅರ್ಥನೇ ಇರೋದಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಆಟ ಆಡಬಹುದಾಗಿತ್ತು ನೋಡಿ. ಫಸ್ಟ್ ವೀಕಲ್ಲಿ ತುಂಬಾ ಸಖತ್ತಾಗಿ ಆಡಿದ್ರು. ಚೈತ್ರ ಅವ್ರನ್ನ ಹೊಗಳಿದ್ವಿ. ಅವ್ರು ತುಂಬಾ ಟಾಸ್ಕ್ ಎಲ್ಲ ಕಂಪೇರ್ ಮಾಡಿದ್ರೆ ಲಾಸ್ಟ್ ಸೀಸನ್ ಈ ಸೀಸನ್ ತುಂಬಾ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿ ಆಡಿದಾರಪ್ಪ, ಸಖತ್ತಾಗಿ ಆಡಿದ್ದಾರೆ, ಅದಕ್ಕೆ ಗೆಲ್ಸ್ಕೊಟ್ಟಿದ್ದಾರೆ ಅವರು. ಮತ್ತೆ ತಿರ್ಗಿ ಮತ್ತೆ ಅವರೇ ಕ್ಯಾಪ್ಟನ್ ಆದ್ರು. ಸೊ ಅದೊಂದೆಲ್ಲೋ ಹೌದು ತುಂಬಾ ಖುಷಿ ಕೊಡ್ತದೆ. ಚೆನ್ನಾಗಿ ಆಡಿದ್ರು. ಅವ್ರ ಎಫರ್ಟ್ಗೆ ಅವ್ರಿಗೆ ಕ್ಯಾಪ್ಟನ್ ಸಿಗ್ಬೇಕಿತ್ತು, ಸಿಕ್ಕಿದೆ. ಎಲ್ಲ ಒಂದ್ ಕಡೆ ಅವ್ರಿಗೆ ಸಿಕ್ಕಿರೋದ್ರಲ್ಲಿ ಅರ್ಥ ಇದೆ ಅನ್ನೋ ತರ ಆಯ್ತು. ನಂತರ ಬರ್ತಾ ಅವ್ರು ಈ ತರ ಮತ್ತೆ ತಿರ್ಗಾ ಹಳೆದ ಕಿರ್ಚಾಡೋದು, ಮತ್ತೆ ದೇವ್ರ ಹತ್ರ ಹೋಗೋದು, ಈ ಥರ ಎಲ್ಲ ಮಾಡೋದು. ಏನಾಗುತ್ತೆ, ಎಲ್ಲರಷ್ಟೇ ದೇವ್ರ ಹತ್ರ ಕೇಳ್ಕೊಳ್ತಾರೆ. ಆ ಗೇಮ್ ಅಂತ ಅಂದಾಗ ಅಲ್ಲೇನು ಪರ್ಸ್ನಲ್ ಆಗಿ ತೊಗೊಂಡೋಗಿ ದೇವ್ರ ಹತ್ರ ಹೇಳೋಂಥದ್ದೇನಿಲ್ಲ ಅಲ್ಲಿ. ಸೊ ಇದನ್ನ ಅವ್ರು ಅವಾಯ್ಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಿಗ್ ಬಾಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.